ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಒಂದೇ ಒಂದು ಮುದ್ದೆ ಅಳತೆಯಲ್ಲಿ ಎಷ್ಟು ನೀರು ಹಾಕಬೇಕು, ಎಷ್ಟು ಹಸಿಟ್ಟು ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಬಟ್ಲಲ್ಲಿ, ಚಿಕ್ಕ ಬಟ್ಲಲ್ಲಿ ಒಂದೆರಡು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಹಸಿಟ್ಟು ಎತ್ಕೊಂಡು ಮೇಲೇ ಉದುರಿಸ್ಬಿಡೋಣ. ಉದುರಿಸ್ಬಿಟ್ಟು ಪ್ಲೇಟ್ ಹಾಕಿದ್ರೂ ಮುಚ್ಚಿಕ್ಬೋದು, ಇಲ್ಲ ಹಂಗೆ ಆದರೂ ನೋಡ್ಕೊಬೋದು. ಯಾಕಂದರೆ ಉಕ್ಕು ಬಂದುಬಿಡುತ್ತೆ, ಅದಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಚಿಕ್ಕಿಲ್ಲ, ಹಂಗೆ ನೋಡ್ತಾ ಇದ್ದೀನಿ. ನೋಡಿ, ಈ ಥರ ಉಕ್ಕು ಬರುತ್ತೆ. ಆ ಉಕ್ಕು ಬಂದಾಗ ಸಣ್ಣ ಉರಿ ಇಟ್ಕೊಂಡು ನಾವು ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಕರೆಕ್ಟಾಗಿ ಒಂದು ಬಟ್ಲು ಹಾಕಿದ್ರೆ ಮೀಡಿಯಮ್ ಗಟ್ಟಿ ಬರುತ್ತೆ, ತುಂಬ ಗಟ್ಟಿ. ಮುಕ್ಕಾಲು ಬಟ್ಲು ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗಾಗುತ್ತೆ. ನೀವು ಆಪ್ಷನ್ನು, ತೆಳ್ಳಗೆ ಬೇಕಿದ್ರೆ ಮುಕ್ಕಾಲು ಬಟ್ಲು ಹಾಕ್ಕೊಳ್ಳಿ, ಗಟ್ಟಿ ಬೇಕಿದ್ರೆ ಫುಲ್ಲು ಒಂದು ಬಟ್ಲು ಹಾಕ್ಕೊಳ್ಳಿ. ನೋಡಿ, ಇವಾಗ ಮುಚ್ಚಿಕ್ತಾ ಇದ್ದೀನಿ. ಒಂಚೂರು ಗಂಟಿಲ್ದಿರಾಗ ನಾದ್ಕೊಂಡು ಮುಚ್ಚಿಕ್ಬೇಕು. ಒಂದು 10 ನಿಮಿಷ ಬೆಂದರೆ ಸಾಕು. 10 ನಿಮಿಷ ಆಗಿದೆ. ಒಂದು ಟೈಲ್ಸ್ ಕಲ್ ಮೇಲೆ ನಾನು ಮಾಡ್ಕೊಳ್ಳೋದು ಡೈಲಿ ಮುದ್ದೆ. ಅದಕ್ಕೆ ಒಂದು ಸ್ವಲ್ಪ ಬಟ್ಲಲ್ಲಿ ನೀರು ಎತ್ಕೊಂಡು ಕೈಯಲ್ಲಿ ಸವರ್ಕೊಂಡು ಈ ಮುದ್ದೆನ 2 ಸರಿ ನಾದ್ಬಿಟ್ಟು ಕಲ್ ಮೇಲೆ ಹಾಕ್ಕೊಳ್ಳೋಣ. ಪೂರ್ತಿ ಹಾಕ್ಕೊಂಬಿಡ್ತೀನಿ. ಕರೆಕ್ಟಾಗಿ ಒಂದು ಮುದ್ದೆನೇ ಆಗುತ್ತೆ ನನಗೆ. ಇವಾಗ ಕೈಯಲ್ಲಿ ಒಂದು ಸ್ವಲ್ಪ ನೀರನ್ನ ತ್ಯಾವ ಮಾಡ್ಕೊಂಡು ಮುದ್ದೆ ಕಟ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಕೈಯಲ್ಲಿ ನೀರು ಎತ್ಕೊಂಡು ಹಿಂಗೆ ಕಲ್ಲಿಗೆ ಸವರ್ಕೊಂಡ್ರೆ ನೀಟಾಗಿ ಬರುತ್ತೆ ಮುದ್ದೆ, ರೌಂಡಾಗಿ ನೀಟಾಗಿ ಬರುತ್ತೆ. ಕಲ್ಲಿಗೆ ಸವರ್ಕೊಬೇಕು ನೀರು ಎತ್ಕೊಂಡು. ನೋಡಿ, ಈ ಥರ ಕರೆಕ್ಟಾಗಿ ಒಂದೇ ಮುದ್ದೆನೇ ಆಗಿತ್ತು ನನಗೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.